ಇನ್ನು ರಾಯಚೂರಿನಲ್ಲೂ ಕೂಡ RCB ಅಭಿಮಾನಿಗಳು ಬೇರೆ ಬೇರೆ ರೀತಿಯಲ್ಲಿ RCB ಇವತ್ತು ಕಪ್ ಗೆಲ್ಲಲಿ ಅನ್ನುವ ಪ್ರಾರ್ಥನೆ ಇಟ್ಟಿದ್ದಾರೆ. RCB ವರ್ಸಸ್ ಪಂಜಾಬ್ನ ಫೈನಲ್ ಮ್ಯಾಚ್ನ ಹಿನ್ನೆಲೆಯಲ್ಲಿ ಮ್ಯಾಚ್ ಗೆಲುವಿಗಾಗಿ ಮಕ್ಕಳು ದೇವರ ಮೊರೆ ಹೋಗಿದ್ದಾರೆ. ರಾಯಚೂರಿನ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಆಗಿದೆ. ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಮಾಡಿ ಗೆಲುವಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. NIG ಲೇಔಟ್ನಲ್ಲಿರುವ ಈ ದೇವಸ್ಥಾನಕ್ಕೆ ಬಂದು ನೀಲಕಂಠ ಸ್ವಾಮಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೀಲಕಂಠ ಸ್ವಾಮಿ, RCB ಅಂತಂದ್ರೆ ಒಂದು ರೀತಿ ನಮ್ಮ ಮನೆ ಮಕ್ಕಳು ಆಟ ಆಡ್ತಿದ್ದಾರೆ ಅನ್ನುವಂಥ ಒಂದು ಫೀಲ್ ಬರುತ್ತೆ. ಅದೇ ರೀತಿಯ ಫೀಲ್ ರಾಯಚೂರಿನಲ್ಲಿ ಕಾಣಿಸ್ತಾ ಇದೆ. ಮಕ್ಕಳು, ಮರಿಗಳು ಎಲ್ಲರೂ ಯಾವುದೇ ವಯಸ್ಸಿನ ಭೇದ ಇಲ್ಲದೆ RCBಗೋಸ್ಕರ ಪ್ರಾರ್ಥಿಸ್ಕೊಳ್ತಾ ಇದ್ದಾರೆ. ಇಲ್ಲಿದ್ದಾರೆ ನಿಮ್ಮ ಜೊತೆಗೆ ಅಭಿಮಾನಿಗಳಿದ್ರೆ ಮಾತಾಡಿಸಿ, ಹೇಗಿದೆ ಜೋಶ್ ಅನ್ನೋದನ್ನ ತಿಳಿಸ್ಕೊಳ್ಳಿ. ಪ್ರಣೋತ್, ಈಗೇನು ಇಡೀ ದೇಶವೇ ಅಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ IPL 18th ಸೀಸನ್ ಏನಿದೆ, ಈ ಸೀಸನ್ ನಲ್ಲಿ RCB ಫೈನಲ್ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ವರ್ಷ ಲಕ್ಕಿಯೆಸ್ಟ್ ಇಯರ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಪ್ ನಮ್ದೇ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹರ್ಷೋದ್ಗಾರಗಳು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನೀವು ನೋಡಿದ್ರಿ, ಮಕ್ಕಳು ಕೂಡ ಬೆಳಗಿನಿಂದಲೇ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸುವ ಮುಖಾಂತರ ಈ ಸಾರಿ ಕಪ್ ನಮ್ದೇ, 100% RCB ಗೆದ್ದೇ ಗೆಲ್ಲುತ್ತೆ ಆ ನಿಟ್ಟಿನಲ್ಲಿ ಏನೋ ಇಲ್ಲಿ ದೇವರ ಮೊರೆ ಹೋಗಿ ಪೂಜೆ ಸಲ್ಲಿಸಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇದೀಗ ನನ್ ಜೊತೆ ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ, ಯುವಕರಿದ್ದಾರೆ. ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಏನು ಇವತ್ತು RCB ಫೈನಲ್ ಮ್ಯಾಚ್ ಅನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ RCB ಫ್ಯಾನ್ಸ್ಗೆ ವಯಸ್ಸಿನ ವಯೋಮಿತಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನಾವು ನೋಡ್ಬೋದು, ಹರ್ಷೋದ್ಗಾರ ಮಾಡ್ತಿದ್ದಾರೆ ಅಂತ. ಸೊ ಈ ನಿಟ್ಟಿನಲ್ಲಿ ನೋಡ್ತೇನೆ, ಈ ಸಲ ಕಪ್ ನಮ್ದೇ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಖುಷಿಯಾಗಿದ್ದಾರೆ. ಇವತ್ತು ಮ್ಯಾಚ್ ನೋಡ್ತಾರ, ಯಾರು ಗೆಲ್ತಾರೆ, ಅವ್ರ ಪ್ರಕಾರ ಏನಾಗುತ್ತೆ ಅಂತ ಕೇಳಿ ನೋಡ್ತೀನಿ. ಇವತ್ತು ಯಾವ ಮ್ಯಾಚ್ ಇದೆ, ಏನ್ ಅನ್ಸುತ್ತೆ ನಿಮ್ಗೆ? ನಮ್ಗೆ RCB ಗೆಲ್ತೆ ಸರ್. ಓಕೆ, ಯಾರು ಆಡ್ತಾರೆ? ವಿರಾಟ್ ಕೊಹ್ಲಿ ಆಡೋದು ಈ ಸರಿ 50 ಅಬೋನೆ ಹೊಡಿತಾರೆ ಮೇಲೆ. ಗೆಲ್ಬೋದಾ? ಗೆಲ್ತದ, 100% ಗೆಲ್ಲುತ್ತೆ ಸರ್. ಪಂಜಾಬ್ ಅಷ್ಟೇ ಸ್ಟ್ರಾಂಗ್ ಇದೆ? ಇಲ್ಲ ಸರ್, ನಮ್ಮ ಟೀಮ್ ಸ್ಟ್ರಾಂಗ್, RCBನೇ ಸ್ಟ್ರಾಂಗ್ ಇದೆ ಸರ್. ಓಕೆ, RCB ಸ್ಟ್ರಾಂಗ್ ಇದೆ ಅಂತ ಹೇಳ್ತಾರೆ. ಇನ್ನೊಬ್ರ ಕೇಳೋಣ, ಇವತ್ತು ಯಾವ ಮ್ಯಾಚ್ ಇದೆ, ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ? ಸರ್, ಇವತ್ತು RCB ಮ್ಯಾಚ್ ಇದೆ ಸರ್. ನಾವೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಆಗಿದೀವಿ. ಫೈನಲ್ ಹೋಗಿದೆ, ಫೈನಲ್ ಗೆಲ್ಲುತ್ತೆ ಸರ್. ಈ ಸಲ ಕಪ್ ನಮ್ದು. ಓಕೆ, ಇವತ್ತು ಯಾರು ಆಡ್ಬೋದು, ಯಾರು ಆಡ್ತಾರೆ ಅನ್ನೋ ಭರವಸೆ ಇದೆ? ಸರ್, ಸಾಲ್ಟ್ ಆಡ್ತಾನೆ ಸರ್. ಮತ್ತೆ ಟೀಮ್ ಶೆಪರ್ಡ್ ಅಂತ ಒಬ್ಬನ್ ಬಂದಿದೆ ಸರ್, ನ್ಯೂಜಿಲೆಂಡ್ ಪ್ಲೇಯರ್. ಅವನು ಆಡ್ತಾನೆ ಸರ್, ಚೆನ್ನಾಗಿ ಆಡ್ತಾನೆ. ಮತ್ತೆ ವಿರಾಟ್ ಕೊಹ್ಲಿ ಇದಾನೆ ಸರ್. ಈಗ ಬೌಲಿಂಗ್ ನೋಡಿದ್ರೆ ಪಂಜಾಬ್ ಸ್ಟ್ರಾಂಗ್ ಇದೆಯಾ, RCB ಸ್ಟ್ರಾಂಗ್? ಸರ್, ಖಂಡಿತ RCBನೇ ಇದೆ ಸರ್. ಹ್ಯಾಸಲ್ವುಡ್, ಸುರೇಶ್ ಶರ್ಮಾ, ಕುನಾಲ್ ಪಾಂಡೆ ಇವರೆಲ್ಲ. ಓಕೆ ನೀಲಕಂಠ ಸ್ವಾಮಿ, ಇದು ರಾಯಚೂರಿನಲ್ಲಿ ಹೇಳ್ತಕ್ಕಂಥ ಯುವಕರು ಒಟ್ಟಾರೆಯಾಗಿ RCB ಗೆಲ್ಲುತ್ತೆ, RCB ಮೇಲೆ ಸಾಕಷ್ಟು ಭರವಸೆ ಇದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಪ್ರಣೋತ್, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಮಾಹಿತಿಗೆ.